ಇಲ್ಲಿ ಕೂತಿದ್ಯಾ? ನೀನ್ ಎಲ್ಲಾ ಕಡೆ ಹುಡುಕ್ಬಿಟ್ಟೆ ಗೊತ್ತಾ ನಾನು? ಇಲ್ಲಿ ಕೂತ್ಕೊಂಡು ಏನ್ ಯೋಚನೆ ಮಾಡ್ತಿದ್ಯಾ? ಆ ಕೀರ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಆ ಕೀರ್ತಿ ನಿಜವಾಗ್ಲೂ ನನ್ನ ಕೈಗೆ ಸಿಕ್ಕರೆ ಈ ಪ್ರಪಂಚದಲ್ಲಿ ನಾನು ಹೇಗೆಲ್ಲ ಇರ್ತಿದ್ದೆ, ಎಷ್ಟು ಖುಷಿಯಾಗಿರ್ತಿದ್ದೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾಕೆ ಅಷ್ಟು ಬೇಗನೆ ಕಣ್ಣಲ್ಲಿ ನೀರು? ಹಾ ನೋಡು, ನಾನು ಆ ಕೀರ್ತಿನ ಮದುವೆ ಆಗ್ತಿರ್ಬೋದು, ಆದ್ರೆ ಅವಳು ಲವ್ ಮಾಡ್ತಿಲ್ಲ, ಅವಳನ್ನ ದ್ವೇಷಿಸ್ತಾ ಇದ್ದೀನಿ. ನಾನ್ ಲವ್ ಮಾಡ್ತಿರೋದು ನಿನ್ನನ್ನೇ. ನಿಂಗೇನೋ ಹುಚ್ಚಿಗೆ ಹಿಡ್ದಿದ್ಯಾ? ನನ್ನನ್ನು ಲವ್ ಮಾಡ್ಬಿಟ್ಟು ಅವಳನ್ನ ಹೇಗೆ ಮದ್ವೆ ಆಗ್ತೀಯಾ? ಯಾಕಾಗ್ಬಾರ್ದು? ನನ್ನ ಪ್ರಕಾರ ಲವ್ವೇ ಬೇರೆ, ಮದುವೆನೇ ಬೇರೆ. ಲವ್ ಮಾಡಿದ್ರಲ್ಲ ಮದುವೆ ಮಾಡ್ಕೊಳಕ್ಕಾಗಲ್ಲ, ಮದುವೆ ಆದ್ರಲ್ಲ ಲವ್ ಮಾಡ್ತಿರಲ್ಲ. ನೋಡು, ನಾನು ಇದುವರೆಗೂ ಸುಳ್ಳು ಹೇಳಿಲ್ಲ. ನೀನ್ ಯಾವ ದೇವ್ರ ಮೇಲೆ ಪ್ರಮಾಣ ಮಾಡು ಅಂತ ಹೇಳು, ಮಾಡ್ತೀನಿ. ನಾನು ನಿನ್ನೆ ಲವ್ ಮಾಡ್ತಿರೋದು. ಹಾಗೆ ನೋಡಕ್ ಹೋದ್ರೆ ನನ್ನ ಜೀವನದಲ್ಲಿ ನಾನು ಆ ಕೀರ್ತಿನ ದ್ವೇಷ ಮಾಡಿದಷ್ಟು ಬೇರೆ ಯಾರನ್ನೂ ಮಾಡಿಲ್ಲ. ಐ ಹೇಟ್ ಹರ್. ಆದ್ರೂ ಅವಳನ್ನ ನಾನು ಬಿಡಲ್ಲ, ಅವಳನ್ನ ಮದುವೆ ಆಗೇ ಆಗ್ತೀನಿ. ಯಾಕೆ ಅಷ್ಟು ದ್ವೇಷ ಮಾಡಲು ಯಾಕೆ ಮದುವೆ ಆಗಕ್ಕೆ ಹೊರಟಿದ್ಯಾ? ಯಾಕೆ ಅಂದ್ರೆ ಮನುಷ್ಯ ಬೆಳಿಬೇಕು ಅನ್ಸೋದು ಅವ್ನು ಸೋತಾಗ, ಎದೆಲ್ ದ್ವೇಷ ಹುಟ್ಟೋದು ಗೆಲ್ಲೇಬೇಕು ಅನ್ನೋ ಛಲ ಬಂದಾಗ, ಸೋಲು ಗೆಲುವು ಗೊತ್ತಿಲ್ದಿರೋ ನಂದೇ ಆದ ಪ್ರಪಂಚದಲ್ಲಿ ರಾಜನ್ ತರ ಇದ್ದೆ. ಅವಾಗೊಂದಿನ ಒಬ್ಬ ಬಂದು ನನ್ನ ಬೇರೊಂದು ಪ್ರಪಂಚಕ್ಕೆ ಕರ್ಕೊಂಡೋದ. ಗುಡ್ ಈವ್ನಿಂಗ್ ಸರ್. ನಮಸ್ಕಾರ ಸರ್. ಸರ್ ಏನ್ ಬಿಲ್ಡಿಂಗ್ ಕಟ್ಸಿರ ಸರ್? ರಾಜನ್ ತರ ಡ್ರೆಸ್ ಹಾಕೋಣ ನನ್ನ ಮಗ ಗೇಟ್ ಕೀಪರ್ ಲೋಪರ್ ನನ್ನ ಮಗನೇ. ಅಲ್ಲ ಗುರು, ಏನ್ ಗುರು ದೇಶ ಕೆಟ್ಟೋಗ್ಬಿಡ್ತು, ನನ್ನ ಮಕ್ಕಳು ಗೇಟ್ ಕೀಪರ್ ರಾಜನ್ ತರ ಡ್ರೆಸ್ ಏನ್ ಗುರು ಇದು? ಇಷ್ಟೊಂದು ಲೈಟ್ಗಳು. ಗುರು ಡಗಾರ್ಗಳಿದ್ದಾಗ ಬರ್ತಾರೆ, ಕೇಳ್ಕೊಂಡ್ಬಿಡ್ತೀನಿ ಇರು. ಅವರೆಲ್ಲ ದೊಡ್ಡ ಮನುಷ್ಯರ ಮಕ್ಕಳು ಅಂತವ್ರಲ್ಲ, ಫೂಲ್. ದೊಡ್ಡ ಮನುಷ್ಯ ಮಕ್ಳನ್ನ ಉಪ್ಪು ಖಾರ ತಿನ್ನಲ್ಲ, ಅವ್ರಿಗೆ ಆಸೆ ಇರಲ್ವಾ? ಯಾವನೇ ತಿಂತಾರೆ, ಅದೇ ನಿನ್ನಷ್ಟಲ್ಲ. ಸುಮ್ನೆ ಬಾರಯ್ಯ. ನಮಸ್ಕಾರ ಸರ್. ನಮಸ್ಕಾರ. ಏನ್ ಗುರು ಇಂಡಿಯಾ ಯಾವಾಗ ಗುರು ಫಾರಿನ್ ಆಗಿದ್ದು? ಏನ್ ಗುರು ಈ ಲೋಫರ್ ನನ್ನ ಮಕ್ಳು ಇರೋ ಬರೋ ಲೈಟ್ ಗಳೆಲ್ಲ ಆನ್ ಮಾಡ್ಕೊಂಡಿದ್ದಾರೆ. ಹೊರಗಡೆ ನೋಡ್ರೆ ಕರೆಂಟ್ ಇಲ್ಲ ಅಂತ ಸಾಯ್ತಾರಲ್ಲ ಗುರು. ಅಲ್ಲಿ ನೋಡು, ಅವಳೇ ಕೀರ್ತಿ, ಈ ಕಂಪನಿ ಪ್ರೊಪ್ರೈಟರ್ಸ್. Hi. Very nice meeting you. Thank you, sir. To you. Hello, everybody. Hi. Hope you're enjoying the party. Yeah, wonderful. Come on, have a good time. Hello. How about you, Pam? ಏನು ಕನಸು ಕಾಣ್ತಾ ಇದೆಯಾ? ಪ್ರಪಂಚ ತಲೆಕೆಳಗಾರು ಸರಿ, ಇವತ್ತು ರಾತ್ರಿ ಅವಳು ನಂಗೆ ಬೇಕು. 10,000 ರೂಪಾಯಿ ಸಾಲ ಮಾಡ್ರೆ ಅವಳ ಮುಖದ ಮೇಲೆ ಬಿಸಾಕ್ತೀನಿ. ಅವಳು ಬರ್ತಾಳೆ, ಕೇಳ್ಕೊಂಡ್ಬರ್ತೀನಿ ಇರು. ಯಾಕೆ ಆಗ್ತಾ ಇದ್ಯಾ? ನಾನು ನಿಮಿಷಕ್ಕೊಂದು ಕೋಟಿ ಕೊಟ್ರು ಒಂದು ಮಾತು ಕೂಡ ಆಡಕ್ ಸಿಗಲ್ಲ ಅವಳು. ಅವಳು ಬ್ಯಾಕ್ಡ್ರಾಪ್ ಗೊತ್ತಾ ನಿನಗೆ? ಅದಷ್ಟು ಆಸ್ತಿಗೆ ಅವಳೇ ವಾರಿಸ್ತಾರಳು. ಅವಳು ಒಂದ್ ದಿವಸದ ಇನ್ಕಮ್ ಅದೆಷ್ಟೋ ಕೋಟಿ ಇದೆ. ಆದ್ರೆ ಅವಳ ಆಸ್ತಿನ ಅವಳಿಗೆ ಮಾರಕ್ಕಾಗಲ್ಲ. ಒಂದ್ ವೇಳೆ ಅವಳು ನೆಗೆದು ಬಿದ್ರು ಆಸ್ತಿ ಯಾರಿಗೆ ಸೇರಲ್ಲ, ಹಂಗಂತ ವಿಲ್ ಬರ್ದಿಟ್ಟಿದ್ದಾನೆ ಅವರಪ್ಪ. ಆದ್ರೆ ಅವಳನ್ನ ಯಾರು ಮದುವೆ ಆಗ್ತಾರೋ ಅವ್ರ ಆಸ್ತಿನ ಎಂಜಾಯ್ ಮಾಡ್ಬೋದು. ಅದಕ್ಕೆ ಎಂತೆಂಥವ್ರು ಬಂದು ಅವಳ ಹಿಂದೆ ಸಾಯ್ತಾ ಇದ್ದಾರೆ. ಆದ್ರೆ ಅವಳು ಮಾತ್ರ ಮಹಾನ್ ಛತ್ರಿ, ಯಾರ ಕೈಗೆ ಸಿಗದೆ ಆಟ ಆಡ್ತಾನೆ ಇದ್ದಾಳೆ. ಗಂಡಸರನ್ನ ಕಬ್ಬಿನ ಜಲ್ಲೆ ತರ ಹಿಂಡಿ ರಸ ಹೀರಿ ಬಿಸಾಕ್ತಾಳೆ. ಆಗ ವಿಷಯ ನಾನು ಯಾರು ಗೊತ್ತಲ್ಲ. ನಾನು ಮನಸ್ಸು ಮಾಡಿದ್ರೆ 2 ನಿಮಿಷದಲ್ಲಿ ನನ್ನ ಬೆಡ್ಡಲ್ಲಿ ಇರ್ಬೇಕು. ನೀನ್ ನಿಜವಾಗ್ಲೂ ಗಂಡಸೆ ಆಗಿದ್ರೆ ಮೊದ್ಲ ಕೆಲಸ ಮಾಡು. ನಿನ್ ಕಾಲ್ ಕೆಳಗೆ 1000 ಸಲ ನುಗ್ಬಿಡ್ತೀನಿ. ನನ್ ಗಂಡಸ್ತನಕ್ಕೆ ಸವಾಲಾಗ್ತೀಯ. ನಿನ್ ಕಣ್ಣೆದುರುಗಡೆ ಅವಳು ಎತ್ತಾಕೊಂಡ್ಬರ್ತೀನಿ. ಕೀರ್ತಿ, ಇವತ್ ರಾತ್ರಿ ನೀನ್ ನಂಗೆ ಬೇಕು. ನಿನ್ನ ಫಿಗರ್ ನೋಡಿ ನಂಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಎಷ್ಟು ಲಕ್ಷ ಬೇಕಾದ್ರೂ ಕೇಳು, ನಿನ್ ಕಾಲ್ ಮುಂದೆ ಬಿಸಾಕ್ತೀನಿ. ಓಕೆ, ಇವತ್ ರಾತ್ರಿ ನೀನ್ ನಂಗೆ ಬೇಕು. ಕಮಾನ್. ನಾನು ನೋಡ್ದ್ಯಾ? ನಾನು ಈ ಹೊಸ ಪ್ರಪಂಚನ ನೋಡ್ದ್ಯಾ? ನೀನೇನಿದ್ರು ಗಲಿಕ ಕುತ್ತ ಹುಲಿ ಸಿಂಹಗಳಿರೋ ಕಾಡು ನೋಡಿಲ್ಲ ನೀನು. ಏನೋ ನಿನ್ನ ಏರಿಯಾದಲ್ಲಿ ಚಿಕ್ಕ ಮಕ್ಕಳನ್ನ ಮುದುಕರನ್ನ ಎದುರಿಸಿ ಬೆದರಿಸಿ ಆಟ ಆಡ್ಕೊಂಡು ಅದನ್ನೇ ದೊಡ್ಡ ಪೌರುಷ ಅಂದ್ಕೊಂಡಿದ್ಯಲ್ಲ. ನೀನ್ ನಿಜವಾಗ್ಲೂ ತಾಕತ್ತಿದ್ರೆ ಇಲ್ಲಿ ತೋರ್ಸು, ಇಲ್ಲ ರಾಗಲ್ಲ ಅಂತ ಒಪ್ಕೋ. ಅವಳು ಇವತ್ತು ಒಂದು ರಾತ್ರಿ ಬರ್ತೀಯ ಅಂತ ಕೇಳಿದೆ. ಈಗ ಡಿಸೈಡ್ ಮಾಡಿದ್ದೀನಿ, ಅವಳು ದಿನ ರಾತ್ರಿ ನನ್ನ ಜೊತೆಲೇ ಇರ್ಬೇಕು.
ಅವಳು ನಾನು ಬಿಡಲ್ಲ. ಅವಳು ನಾನು ಮದುವೆ ಆಗೇ ಆಗ್ತೀನಿ. ಅವಳು ಅನುಭವಿಸ್ತಿರೋ ಆ ಸುಖ ವೈಭೋಗನ ನಾನು ಅನುಭವಿಸ್ತೀನಿ. ಅವಳನ್ನ ಮದುವೆ ಆಗೇ ಆಗ್ತೀನಿ.